ಡಾಕ್ಟರ್, ಪೇಷಂಟ್ ಕಂಡೀಷನ್ ಹೇಗಿದೆ? ಇನ್ಸ್ಪೆಕ್ಟರ್, ನೀವಿನ್ ಕರ್ಕೊಂಡು ಹೋಗ್ಬೋದು. ಡಾಕ್ಟರ್, ರಾಧಿಕಾ ತುಂಬಾ ವೀಕ್ ಆಗಿದ್ದಾಳೆ. ಡೋಂಟ್ ವರಿ ವಿಶ್ವ, ಶಿ ಇಸ್ ಆಲ್ ರೈಟ್. ಇನ್ಸ್ಪೆಕ್ಟರ್, ಅಟ್ಲೀಸ್ಟ್ ಇವತ್ತೊಂದು ದಿವಸ ರಾಧಿಕಾ ಇಲ್ಲಿರೋದಕ್ಕೆ ಅವಕಾಶ ಮಾಡಿಕೊಡಿ ಸರ್, ಪ್ಲೀಸ್. ಸಾಧ್ಯ ಇಲ್ಲ ರೀ. ಆರೋಗ್ಯವಾಗಿರೋ ಮನುಷ್ಯನನ್ನ ಹಾಸ್ಪಿಟಲ್ ಇಟ್ಕೊಳ್ಳೋದು, ತಪ್ಪು ಮಾಡದೇ ಇರೋ ಮನುಷ್ಯನನ್ನ ಸ್ಟೇಷನ್ ಇಟ್ಕೊಳ್ಳೋದು ಎರಡೂ ತಪ್ಪೆ. ನಾನು ಹೊರಗಡೆ ಹೋಗ್ತೀನಿ. 2 ನಿಮಿಷ ನಿಮ್ಗೆ ಅವಕಾಶ ಕೊಡ್ತೀನಿ. ಅಷ್ಟರಲ್ಲಿ ನೀವು ಹೊರಗಡೆ ಬಂದರೆ ಸರಿ. ಇಲ್ಲ ಅಂದರೆ ಮುಂದೆ ಏನು ಮಾಡಬೇಕು ಅನ್ನೋದನ್ನು ನಮ್ಮ PC ಹತ್ರ ಹೇಳಿದ್ದೀನಿ. ಅರ್ಥ ಮಾಡ್ಕೊಳ್ಳಿ. ಕೂತ್ಕೊಳ್ಳಿ ಸುಭದ್ರಮ್ಮನವ್ರೆ. ಕುಡಿಯಕ್ಕೆ ಕಾಫಿನೋ ಜ್ಯೂಸೋ ಏನಾದರೂ ಹೇಳಲ್ಲ? ಏನು ಬೇಡ. ನಾವಾಗಲೇ ನಿಮ್ಮ ಹತ್ರ ಬರೋಣ ಅಂತಿದ್ವಿ, ಅಷ್ಟರಲ್ಲಿ ನೀವೇ ಇಲ್ಲಿಗೆ ಬಂದ್ರಿ. ನನಗೆ ನಿಮ್ಮ ಕಷ್ಟ ನೋವು ಅರ್ಥ ಆಗ್ತಿದೆ. ರಾಧಿಕಾಗಾಗಿ ನೀವಿಷ್ಟೆಲ್ಲ ಒದ್ದಾಡ್ತಿರೋದು ನೋಡ್ತಿದ್ರೆ ನಿಮ್ಮ ಬಗ್ಗೆ ನನಗೆ ಹೆಮ್ಮೆ ಅಂತ ಅನ್ನಿಸ್ತಿದೆ. ವಿಶಾಖ ಸ್ವಲ್ಪ ಟೈಮ್ ಕೇಳ್ತಿದ್ದಾಳೆ. ಅವಳ ಮನಸ್ಸಿನಲ್ಲಿ ಏನಿದೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ನೀವೇನು ಚಿಂತೆ ಮಾಡಬೇಡಿ, ನಾನು ಹೇಗಾದ್ರೂ ಮಾಡಿ ಅವಳನ್ನು ಒಪ್ಪಿಸ್ತೀನಿ. ಅಜ್ಜಿ, ನೀವಿಷ್ಟೊಂದು ಬದಲಾಗಿರೋದು ನೋಡಿ ನಮಗೆಲ್ಲ ಸಂತೋಷ ಆಗ್ತಾ ಇದೆ. ನಮ್ಮ ಮನೆ ಬಗ್ಗೆ ನಿಮ್ಮ ಭಾವನೆ ಇಷ್ಟು ಬೇಗ ಬದಲಾಗುತ್ತೆ ಅಂತ ನಾವು ಅನ್ಕೊಂಡೇ ಇರಲಿಲ್ಲ. ವಯಸ್ಸಾಯ್ತಲ್ಲಪ್ಪ, ವಯಸ್ಸಾಗ್ತಾ ಆಗ್ತಾ ಎಳೆ ಮಕ್ಕಳ ಹಾಗೆ ಆಗ್ಬಿಡ್ಬೇಕು. ನಾವು ಮಾಡಿರೋ ತಪ್ಪನ್ನು ತಿದ್ಕೊಳ್ಳೋದಿಕ್ಕೆ ಆ ಭಗವಂತ ನನಗೆ ಕೊಟ್ಟಿರೋ ಒಳ್ಳೆ ಅವಕಾಶ ಅಂತ ಅಂದ್ಕೊಳ್ತೀನಿ. ಮಾಡಿರೋ ತಪ್ಪನ್ನ ಒಪ್ಕೊಳ್ಳೋದು, ತಿದ್ದುಕೊಳ್ಳೋದು ಆ ಭಗವಂತನ ಸೇರೋದಕ್ಕಿರೋ ಮೆಟ್ಲುಗಳು ಕಣಪ್ಪ. ಸುಭದ್ರಮ್ಮನವ್ರೆ, ವಿಶಾಖ ನಿಮ್ಮ ಹತ್ರ ಟೈಮ್ ಕೇಳಿರೋದಕ್ಕೆ ಬೇರೆ ಏನಾದ್ರೂ ಕಾರಣ ಇದೆಯಾ? ನಮ್ಮ ಹತ್ರ ಅಂತೂ ಅವ್ಳು ಹೇಳ್ಕೊಳಲ್ಲ, ನಿಮಗೇನಾದ್ರೂ ಹೇಳಿರ್ಬೋದೇನೋ ಅಂತ. ನಾನು ಆವಾಗಲೇ ಹೇಳಿದ್ನೆಲ್ಲ ರುಕ್ಮಿಣಿಯವ್ರೆ, ಅವಳು ಕಾಲು ಹಿಡ್ಕೊಳ್ಳೋದೊಂದು ಬಾಕಿ. ನಾನು ಎಲ್ಲ ಪ್ರಯತ್ನನೂ ಮಾಡಿದೆ, ಆದ್ರೆ ಕಾರಣ ಏನು ಅಂತ ಅವಳು ಬಾಯೇ ಬಿಡ್ಲಿಲ್ಲ. ಆದ್ರೆ ನನಗೆ ಯೋಚನೆ ಮಾಡೋದಕ್ಕೆ ಸಮಯ ಬೇಕು ಅಂತಂದ್ಲಲ್ವಾ, ನನಗಷ್ಟು ಸಾಕು. ಹೇಗಾದ್ರೂ ಮಾಡಿ ಅವಳನ್ನು ಒಪ್ಪಿಸ್ತೀನಿ. ನೀವು ನಿಶ್ಚಿಂತೆ ಆಗಿರಿ. ನೀವಿಷ್ಟು ಧೈರ್ಯ ಕೊಟ್ರೆ ಸಾಕಮ್ಮ. ಆದ್ರೆ ನಾವು ನಿಮ್ಮ ಹತ್ರ ಮಾತಾಡ್ಬೇಕು ಅಂತಿರೋ ಉದ್ದೇಶನೇ ಬೇರೆ. ಹೇಗೆ ಹೇಳೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ರುಕ್ಮಿಣಿಯವರೇ, ನನ್ನನ್ನ ನಿಮ್ಮ ಮನೆಯವಳು ಅಂತಾನೆ ತಿಳ್ಕೊಂಡು ಕೇಳಿ, ಪರವಾಗಿಲ್ಲ. ಅಜ್ಜಿ, ಅದು ವಿಶಾಖ ಹೀಗೆಲ್ಲ ನಡ್ಕೊಳ್ತಾ ಇರೋದಕ್ಕೆ ನಮ್ಮ ಮನೆಯ ಹಣ ಆಸ್ತಿನೇ ಕಾರಣ ಅಂತ ನಮಗೆ ಅನ್ನಿಸ್ತಾ ಇದೆ. ಅವಳು ಎಷ್ಟು ಹಣ ಆಸ್ತಿ ಬೇಕೋ ಕೇಳಲಿ, ಅದನ್ನ ನಾವು ಕೊಡೋದಕ್ಕೆ ತಯಾರಿದ್ದೀವಿ. ಆದರೆ ಅವಳನ್ನ ನೀವು ಒಪ್ಪಿಸ್ಬೇಕು ಅಷ್ಟೇ. ಹಾಗೆಲ್ಲಾದ್ರೂ ಅವಳು ನನ್ನನ್ನ ಕೇಳಿದಿದ್ರೆ ಅಲ್ಲೇ ಹೆಸರು ಇದ್ದೆ. ನನ್ನ ಮಗ ಗಟ್ಟಿಯಾಗಿದ್ದಾನೆ, ಅವಳೇನು ಅವನಿಗೆ ಭಾರ ಆಗೋದಿಲ್ಲ. ವಿಶಾಖನ್ನ ಅವನು ಸಾಕ್ತಾನೆ. ನಮಗೆ ಈ ಮನೆ ಹಣ ಆಸ್ತಿ ಏನು ಬೇಕಿಲ್ಲ ಕಣಪ್ಪ. ಅಜ್ಜಿ, ನಿಮಗೆ ಬೇಕಿಲ್ಲ ಅಂತ ನಮಗೂ ಗೊತ್ತು. ಆದ್ರೆ ವಿಶಾಖನ ಮನಸ್ಸಿನಲ್ಲಿ ಇದೇ ಆಸೆ ಇದೆ ಅಂತ ನಮಗೆ ಅನುಮಾನ.
ಇಲ್ಲ ಅಂದ್ರೆ ಅವಳಿ ಮನೇಲಿರೋದಕ್ಕೆ ಬೇರೆ ಏನ್ ಕಾರಣ ಇದೆ ಹೇಳಿ? ಕಾರಣ ಕೇಳಿದ್ರೆ ಎದೆ ಒಡ್ಕೊಂಡು ಸತ್ತೋಗ್ತೀಯ ಮುಂದೆ. ನೀವು ಕೊಡೋ ಚಿಲ್ಲರೆ ಹಣ ತಗೊಂಡು ಏನ್ ಮಾಡೋಕ್ಕಾಗತ್ತೆ? ನನ್ನ ಮೊಮ್ಮಗಳಿಗೆ ಈ ಮನೆಯಲ್ಲಿ ಏನ್ ಸೇರ್ಬೇಕೋ ಅದು ಸತ್ಯದಲ್ಲೇ ಸೇರುತ್ತೆ. ಅದು ನೀವು ಕೊಡೋ ಭಿಕ್ಷೆಯಿಂದ ಅಲ್ಲ, ಅವಳಿಗಿರೋ ಅಧಿಕಾರದಿಂದ. ಏನ್ ಯೋಚನೆ ಮಾಡ್ತಿದ್ದೀರಾ ಸುಭದ್ರಮ್ಮನವ್ರೆ? ಏನೂ ಇಲ್ಲ. ಹಾಗೆಲ್ಲಾದ್ರೂ ವಿಶಾಖ ಯೋಚನೆ ಮಾಡಿದಾಳ ಅಂತ ಯೋಚನೆ ಮಾಡ್ತಿದ್ದೆ. ನಿಮ್ಮ ಹತ್ರ ಅವಳು ಹೇಳ್ಕೊಳ್ತಾಳೆ, ಕೇಳಿ ನೋಡಿ, ಪರವಾಗಿಲ್ಲ. ಎಷ್ಟೇ ದುಡ್ಡಾದ್ರೂ ಚಿಂತೆ ಇಲ್ಲ, ಕೊಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ. ಆದ್ರೆ ಮೊದಲು ನಮ್ಮ ರಾಧಿಕನ್ ಬೆಳೆಸಿ ಅವಳಿ ಮನೆಯಿಂದ ಹೋದ್ರೆ ಸಾಕು. ಆಯ್ತು, ನಿಮಗೋಸ್ಕರ ನಾನು ಅವಳ ಮುಂದೆ ಕೈ ಚಾಚಿ ನಿಲ್ತೀನಿ. ನನ್ನ ಮೊಮ್ಮಗಳ ಮುಂದೆ ನನ್ನ ಸ್ವಾಭಿಮಾನ ಹೋದ್ರೂ ಚಿಂತೆ ಇಲ್ಲ. ಈ ಇಳಿ ವಯಸ್ಸಿನಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿದೆ ಅನ್ನೋ ತೃಪ್ತಿ ನನಗೆ ಸಿಗುತ್ತೆ. ನೀವು ಮನೆಗೆ ಹೊರಡಿ. ಮನೇಲಿ ಆ ವಿಶಾಖ ಇನ್ನೇನ್ ರಾದ್ಧಾಂತ ಮಾಡಿರ್ತಾಳೋ ಏನೋ. ಪರವಾಗಿಲ್ಲ, ನಾನೊಬ್ಳೇ ಇರ್ತೀನಿ. ಇಲ್ಲ ರಾಧಿಕಾ, ನಾನೇನ್ ಬಿಟ್ಟು ಎಲ್ಲೂ ಹೋಗಲ್ಲ. ಆಹಾ, ಸಂಜೆ ಮುಡಿದ ಮಲ್ಲಿಗೆ ಮೆಲ್ಲಗೆ ಬಾಡಿದೆ. ಹಣೆಯ ಕುಂಕುಮ ಯಾರೋ ತೀರಿದ ಹಾಗೆ. ತೊರೆದು ಹೋಗದಿರು ಜೋಗಿ, ಅಡಿಗೆರಗಿದ ದೀನಳ ಮರೆತು. ನೀ ತೊರೆದು ಹೋಗದಿರು ಜೋಗಿ, ಅಡಿಗೆರಗಿದ ಈ ದೀನಳ ಮರೆತು. ಆಹಾ, 1942, a sad love story. ಅಪ್ಪ ಗಜೇಂದ್ರ, ಒಂದು ಟೀ ಹೇಳು ತಂದೆ. ಓಕೆ ಸರ್. ಸಕ್ಕರೆ ಸ್ವಲ್ಪ ಜಾಸ್ತಿ ಇರಲಿ. ರಾಜು, ನಿನ್ ಮನೆಗೆ ಹೋಗು. ಬೇಡ ಬಾಸ್, ನಾನು ಇಲ್ಲೇ ಇರ್ತೀನಿ. ಆ ಇನ್ಸ್ಪೆಕ್ಟ್ರು ಒಳ್ಳೆ ಸ್ಯಾಡಿಸ್ಟ್ ತರ ಬಿಹೇವ್ ಮಾಡ್ತಿದ್ದಾನೆ. ಅವ್ರನ್ನ ನಾನು ಮ್ಯಾನೇಜ್ ಮಾಡ್ತೀನಿ, ನೀನು ಹೋಗು. ಸರಿ ಬಾಸ್. ರಾಜು, ರಾಧಿಕಂಗೆ ಇಷ್ಟೆಲ್ಲ ಆಗಿದ್ದು ಮನೇಲಿ ಯಾರಿಗೂ ಹೇಳ್ಬೇಡ, ಸುಮ್ಮನೆ ಗಾಬರಿ ಆಗ್ತಾರೆ. ಸರಿನಾ? ಸರಿ. ಅಜ್ಜಿ, ರಾಧಿಕಾ ಮನೆಗೆ ಬಂದೇ ಬರ್ತಾಳೆ. ನೀವು ಅಷ್ಟೊಂದು ಮನಸ್ಸಿಗೆ ಹಚ್ಕೋಬೇಡಿ. ನೋಡಿ, ನಿಮ್ಮ ಆರೋಗ್ಯದ ಕಡೆನೂ ಗಮನ ಕೊಡಬೇಕು. ಮೊದಲು ಬನ್ನಿ, ಊಟ ಮಾಡಿ ಬನ್ನಿ. ರಾಧಿಕಾ ಅಲ್ಲಿ ನರಕಯಾತ್ರೆ ಅನುಭವಿಸ್ತಾ ಇರ್ಬೇಕಾದ್ರೆ ನಾನು ಹೇಗೋ ಊಟ ಮಾಡ್ಲಿ? ಅವ್ಳು
ಹೇಗಿದ್ದಾಳೋ ಏನ್ ಮಾಡ್ತಾ ಇದ್ದಾಳೋ ಅದನ್ನ ನೆನೆಸ್ಕೊಂಡ್ರೆ ಮನಸ್ಸಿಗೆ ತುಂಬಾ ನೋವಾಗುತ್ತೆ ಕಣೋ. ಅಜ್ಜಿ, ವಿಶು ಇದಾನಲ್ಲ, ಅವನು ಅವಳನ್ನ ಚೆನ್ನಾಗಿ ನೋಡ್ಕೋತಾನೆ. ಇಂಥ ಸಮಯದಲ್ಲಿ ನಮ್ಮ ಅವಶ್ಯಕತೆ ತುಂಬಾ ಇರುತ್ತೆ ಕಣೋ. ಅವಳ ಬಯಕೆಗಳು ಏನಿರುತ್ತೋ ಏನೋ, ಇದೆಲ್ಲ ವಿಷಯ ಹೇಗೆ ಅರ್ಥ ಆಗುತ್ತೆ ಹೇಳು? ನಾವು ಅವಳಿಗೆ ಸಮಾಧಾನ ಮಾಡಕ್ ಹೋದ್ರೆ ಅವಳೇ ನಮಗ್ ಸಮಾಧಾನ ಮಾಡ್ತಾಳೆ. ಇಂಥ ಮಗು ನಮ್ಮ ಮನೆಗೆ ಸೊಸೆಯಾಗಿ ಬರೋಕ್ಕೆ ನಾವೆಲ್ಲ ಪುಣ್ಯ ಮಾಡಿದ್ವಿ ಅಲ್ವೇನೋ? ರಾಜು, ರಾಧಿಕಾ ಹೇಗಿದ್ದಾಳೆ? ಊಟ ಮಾಡಿದ್ಲಾ? ಹಾ ವಿವೇಕಣ್ಣ, ರಾಧಿಕಾತ್ಗೆ ಚೆನ್ನಾಗಿದ್ದಾರೆ, ಊಟನೂ ಮಾಡಿದ್ರು. ರಾಜು, ನೀನ್ ಹೇಳ್ತಾ ಇರೋದ್ ನೋಡಿದ್ರೆ ಏನೋ ಮುಚ್ಚಿಡ್ತಾ ಇದೆಯಾ ಅಂತ ಅನ್ಸುತ್ತೆ. ಏನೋ? ಹಾಗೇನೂ ಇಲ್ಲ ಅಜ್ಜಿ, ರಾಧಿಕಾತ್ಗೆ ಚೆನ್ನಾಗಿದ್ದಾರೆ, ಬಾಸ್ ಅವ್ರನ್ನ ಚೆನ್ನಾಗಿ ನೋಡ್ಕೋತಿದ್ದಾರೆ. ರಾಜು, ನಿಜ ಹೇಳು, ಏನ್ ನಡೀತಲ್ಲಿ? ಕ್ಷಮಿಸಿ ಅಜ್ಜಿ, ನಾನು ನಿಮ್ಮ ಹತ್ರ ಸುಳ್ಳು ಹೇಳಿದೆ. ರಾಧಿಕಾತ್ಗೆ ತುಂಬಾ ಕಷ್ಟದಲ್ಲಿದ್ದಾರೆ. ಬಾಸು ಈ ವಿಷಯನ ಮನೇಲಿ ಹೇಳೋದು ಬೇಡ ಅಂತ ಹೇಳಿದ್ರು. ಯಾವ ವಿಷಯ ಅನ್ನೋದು? ಅದೇ ಅಜ್ಜಿ, ಅಯ್ಯೋ ದೇವ್ರೆ, ರಾಧಿಕಾಗಿದೆ ಎಂಥ ಗತಿ ಬಂತು? ಈ ವಿಶಾಖ ಅವನ ಬಲಿ ತಗೊಳ್ದೆ ಸುಮ್ಮನೆ ಇರಲ್ಲ ಅಂತ ಅನ್ಸುತ್ತೆ. ಅಜ್ಜಿ ನೀವೇನು ಯೋಚನೆ ಮಾಡಬೇಡಿ, ಬಾಸು ಡಾಕ್ಟರ್ ಹತ್ರ ಮಾತಾಡಿದ್ದಾರೆ, ಅದಕ್ಕೇನು ಚೆನ್ನಾಗಿದ್ದಾರೆ. ಈಗ ಮತ್ತೆ ಸ್ಟೇಷನ್ಗೆ ಕರ್ಕೊಂಡ್ಬಂದ್ರು. ವಿವೇಕ್, ನಾನು ರಾಧಿಕಾನ ಈಗಲೇ ನೋಡ್ಬೇಕು. ಬಾರೋ ಹೋಗೋಣ. ಬೇಡ ಅಜ್ಜಿ, ಆ ಇನ್ಸ್ಪೆಕ್ಟ್ರು ಮನುಷ್ಯ ಅಲ್ಲ, ರಾಕ್ಷಸ. ನೀವೇನಾದ್ರೂ ಅಲ್ಲಿಗೆ ಹೋದ್ರೆ ರಾಧಿಕಾತ್ಗೆ ತೊಂದರೆ ಆಗೋದು ಗ್ಯಾರಂಟಿ. ಬಾಸು ನಾನೇ ಎಲ್ಲ ನೋಡ್ಕೋತೀನಿ ಅಂತ ಹೇಳಿದ್ದಾರೆ. ದೇವ್ರೆ, ಈ ವಿಷಯ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಏನೋ. ಈ ವಿಶಾಖ ಮೇಲೆ ಯಾಕಾದ್ರೂ ಕೈ ಮಾಡಿದ್ಲು ಅಂತ ಅನಿಸ್ತಾ ಇದೆ. ಅಜ್ಜಿ, ರಾಧಿಕಾ ಒಳ್ಳೆ ಕೆಲಸನೇ ಮಾಡಿದಾಳೆ. ಅವಳು ಈಗ ನೋವು ಅನುಭವಿಸ್ತಾ ಇರ್ಬೋದು, ಆದ್ರೆ ಅವಳು ಜೈಲಿಂದ ಹೊರಗಡೆ ಬಂದ ಮೇಲೆ ಈ ಮನೆನ ಹೇಗೆ ಬದಲಾಯಿಸ್ತಾಳೆ ನೋಡ್ಕೊಳ್ಳಿ. ಯಾರ್ಯಾರು ಎಲ್ಲೆಲ್ಲಿರ್ಬೇಕು ಅನ್ನೋದನ್ನ ಅವಳೇ ನಿರ್ಧಾರ ಮಾಡ್ತಾಳೆ. ನೋಡಿ, ನೀವು ಯೋಚನೆ ಮಾಡಬೇಡಿ, ಈಗ ರೆಸ್ಟ್ ತಗೊಳ್ಳಿ. ನಾಳೆ ಒಂದ್ಸಲಿ ಹೋಗಿ ಬರೋಣ, ತಲೆ ಕೆಡಿಸ್ಕೋಬೇಡಿ. ಎಕ್ಸ್ಕ್ಯೂಸ್ ಮಿ ಮೇಡಮ್, ರಾಧಿಕನ್ ಜೊತೆ ಮಾತಾಡ್ಬೇಕಿತ್ತಲ್ಲ?
ಹೋಗಿ ಮಾತಾಡಿ. ಅಲ್ಲ, ಒಂದು ನಿಮಿಷ ಸೆಲ್ ಓಪನ್ ಮಾಡಿದ್ರೆ ಒಳಗಡೆ ಹೋಗಿ. ಸರ್ ಹಾಗೆಲ್ಲ ಶೆಲ್ ಓಪನ್ ಮಾಡಂಗಿಲ್ಲ ಸರ್. ಮೇಡಮ್, ರಾಧಿಕಾ ಮಲಗಿದ್ದಾಳೆ, ನಾನು ಅವಳಿಗೆ ಡಿಸ್ಟರ್ಬ್ ಮಾಡಲ್ಲ. ಒಂದೆರಡು ನಿಮಿಷ ಪಕ್ಕದಲ್ಲಿ ಕೂತಿದ್ದು ಬರ್ತೀನಿ ಅಷ್ಟೇ. ದಯವಿಟ್ಟು ಇಲ್ಲ ಅನ್ಬೇಡಿ ಮೇಡಮ್. ಕ್ಷಮಿಸಿ ಸರ್, ಹಾಗೆಲ್ಲ ಸೆಲ್ ಓಪನ್ ಮಾಡಿ ನಿಮ್ಮನ್ನೆಲ್ಲ ಒಳಗಡೆ ಬಿಡಂಗಿಲ್ಲ, ತಪ್ಪಾಗುತ್ತೆ ಸರ್. ಜ್ಯೋತಿ ಅವರೇ, ಇವರು ನಂಗೆ ತುಂಬ ಗೊತ್ತಿರೋರು. ಒಂದೆರಡು ನಿಮಿಷ ಮಾತಾಡ್ಕೊಳ್ಳಿದ್ರಿ. ಸಾಹೇಬ್ರಿಗೆ ಗೊತ್ತಾಗದೆ ಇರೋಂಗೆ ನಾವು ನೋಡ್ಕೊಂಡ್ರೆ ಆಯ್ತು. ದಯವಿಟ್ಟು ಮೇಡಮ್. ಸರಿ. ಥ್ಯಾಂಕ್ ಯು ಸರ್. ನಡೀರಿ ಸರ್. ಏನ್ ಸರ್ ಇದೆಲ್ಲ? ಹೋಗಿ ಸರ್. ರಾಧಿಕಾ, ನಾನು ಪಾಪಿ, ನನ್ನ ಕ್ಷಮಿಸ್ಬಿಡು. ಹೇಳ್ಕೊಳ್ಳೋಕೆ ಇಡೀ ಊರಿಗೆ ಧರ್ಮಾಧಿಕಾರಿ ನಾನು. ನಿನ್ನ ಬಾಳಲ್ಲಿ ಸ್ವಲ್ಪ ನಗು ಕೊಡೋಕ್ಕಾಗಲಿಲ್ಲಲ್ಲ ರಾಧಿಕಾ? ನನ್ನಂತ ನತದೃಷ್ಟ ಈ ಜಗತ್ತಲ್ಲಿ ಬೇರೆ ಯಾರಿದ್ದಾರೆ ಹೇಳು? ಹೀಗೆ ಹೇಳ್ತೀನಿ ಅಂತ ನೊಂದ್ಕೋಬೇಡ. ಯಾಕೆ ನನ್ನ ಬಾಳಲ್ಲಿ ಕಾಣಿಸ್ಕೊಂಡೆ ನೀನು? ನಾನಿನ್ನ ನೋಡಲೇಬಾರ್ದಾಗಿತ್ತು, ನಾನೇನು ಪ್ರೀತಿಸಬಾರ್ದಿತ್ತು, ನಾನಿನ್ನ ಬಯಸಬಾರ್ದಿತ್ತು ರಾಧಿಕಾ. ಇಂಥ ಸಮಯದಲ್ಲಿ ಒಂದು ಹಿಡಿ ಪ್ರೀತಿ ಕೊಡೋಕ್ಕಾಗದಿರೋ ಸ್ಥಿತಿನಲ್ಲಿ ನಾನಿದ್ದೀನಿ ರಾಧಿಕಾ. ಆ ನಿನ್ನ ಕೃಷ್ಣ ನನ್ನ ಕ್ಷಮಿಸ್ತಾನ ಹೇಳು? ರಾಧಿಕಾ, ಆ ಕೃಷ್ಣ ನಿನ್ನ ವಿಷಯದಲ್ಲಿ ನನ್ನ ಪ್ರೀತಿ ತುಂಬಿದ ನಂಬಿಕೆಗಳನ್ನೆಲ್ಲ ಸುಳ್ಳು ಮಾಡಿಬಿಟ್ಟ ರಾಧಿಕಾ. ಪ್ರತಿದಿನ ನನ್ನ ರಾಧಿಕಾಗೋಸ್ಕರ ಕನಸುಗಳನ್ನ ಕಟ್ತಾನೆ ಹೋದೆ. ಆದರೆ ಆ ದೇವರು ನನ್ನ ಪ್ರತಿ ಕನಸಿಗೂ ಕೋರಿ ಕಟ್ಟುತ್ತಾನೆ ಹೋದ. ಯಾಕೆ ನಮ್ಮಿಬ್ರು ಲೈಫಲ್ಲಿ ಹೀಗಾಗ್ತಿದೆ ರಾಧಿಕಾ? ನಾವೇನ್ ತಪ್ಪು ಮಾಡಿದ್ದೀವಿ? ರಾಧಿಕಾ, ನನಗೆ ನೋವಾದಾಗ, ಖುಷಿಯಾದಾಗ, ಕಷ್ಟಗಳು ಬಂದಾಗ, ಜೀವನದಲ್ಲಿ ಬದುಕೋಕೆ ಸಾಧ್ಯನೇ ಇಲ್ಲ ಅಂತ ಅನಿಸಿದಾಗ ನನಗೆ ದೇವ್ರ ನೆನಪಾಗೋದಿಲ್ಲ ರಾಧಿಕಾ. ನೀನು ನೆನಪಾಗ್ತೀಯ ರಾಧಿಕಾ. ನಿನ್ನ ಮಡ್ಲಿಗೆ ಬರೀ ಕಷ್ಟಗಳನ್ನೇ ಕೊಟ್ಟು ನನ್ನ ಯಾವತ್ತೂ ಬಿಟ್ಟು ಹೋಗ್ಬೇಡ ರಾಧಿಕಾ. ಪ್ಲೀಸ್, ನಿನಗೆ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ರಾಧಿಕಾ. ರಾಧಿಕಾ, ಜೀವನದಲ್ಲಿ ಬರೀ ಪ್ರೀತಿನ ಎಲ್ರಿಗೂ ಕೊಡ್ತಾ ಗೆಲ್ತಾನೆ ಬಂದೆ. ಕೊನೆಗೆ ನೀನು ಸೋಲ್ತಾನೆ ಹೋದೆ. ನಿನ್ನ ಸೋಲಲ್ಲಿ ನನ್ನ ಭಾಗ ತುಂಬ ಇದೆ ರಾಧಿಕಾ. ಅದು ನನಗೆ ಯಾವತ್ತೂ ಕಾಡ್ತಾ ಇರುತ್ತೆ ರಾಧಿಕಾ, ಕಾಡ್ತಾ ಇರುತ್ತೆ. ರಾಧಿಕಾ, ನಾನಿನ್ನ ತುಂಬ ಪ್ರೀತಿಸ್ತೀನಿ ಕಣೆ.
ಐ ಲವ್ ಯು ಸೋ ಮಚ್. ಸರಿ, ಆ ಕಡೆ ಬಂದಾಗ ಬಂದು ಹೋಗ್ತೀನಿ. ಹಾ, ಫೋನ್ ಇಡಿ.